ಇದು ಮಾಯೆ ಯಾವ ಥರ ಅಂದರೆ, ಯಾರು ಸತ್ಯವಾಗಿರ್ತಾರೆ, ಓಪನ್ ಆಗಿರ್ತಾರೆ, ದಾಷ್ಟಿಕವಾಗಿರ್ತಾರೆ, ಎಲ್ಲ ಎದುರೆದುರಿಗೆ ಮಾತಾಡ್ತಾರೆ, ಆ ಥರದವ್ರನ್ನ ಇಷ್ಟಪಡಲ್ಲ ಮಾಯೆ, ಸತ್ಯವಾಗಿರೋರನ್ನ. ಯಾಕೆಂದರೆ ಅದನ್ನ ಮುಚ್ಚಿಬಿಡೋದಕ್ಕೆ ನೋಡುತ್ತೆ. ಯಾರು ಸಂಕೋಚ ಪಟ್ಕೊಳ್ಳೋದು, ಭಯ ಪಟ್ಕೊಳ್ಳೋದು, ಹೇಗೆ ಹೇಳೋದು ಅಂತ ಮುಚ್ಚಿಡೋದು, ಜನಗಳಿಗೆ ಆ ಮಾಯೆನಲ್ಲಿ ಅವರು ತುಂಬ ಒಳ್ಳೆಯವ್ರ ಥರ ಕಾಣ್ತಾರೆ. ಆ ಸಂಕೋಚ ಪಡೋದೇ ಒಂದು ಟ್ಯಾಲೆಂಟ್ ಥರ ಆಗ್ಬಿಡುತ್ತೆ. ಎಲ್ಲರೂ ಅವ್ರನ್ನೇ ಅಟೆಂಡ್ ಮಾಡೋದು. ಪಾಪ ತುಂಬ ಸಂಕೋಚ ಪಡ್ತಾರೆ, ಏನೂ ಹೇಳೋದೇ ಇಲ್ಲ, ಏನೂ ಕೇಳೋದೇ ಇಲ್ಲ, ಎಲ್ಲ ಅವ್ರಿಗೆ ಮಾಡೋದು. ಅವರು ಅದನ್ನು ಟ್ಯಾಲೆಂಟನ್ನು ಬಳಸ್ಕೊಂಡು ಅವರೆಲ್ಲ ಸಾಧಿಸ್ಕೋತಾರೆ. ಎಲ್ಲ ಕೆಲಸ ಅವ್ರದ್ದಾಗತ್ತೆ. ಯಾರು ಒಳೊಳಗೆ ಇಟ್ಕೊಂಡಿರ್ತಾರೋ, ಯಾರು ಓಪನ್ ಆಗಿರಲ್ವೋ, ಯಾರು ಸಂಕುಚಿತ ಮನೋಭಾವನೆನೋರೋ, ಯಾರೇನು ಹೇಳಲ್ವೋ, ಅವರೇ ಬಹಳ ಮುಖ್ಯ ಆಗೋಗಿರ್ತಾರೆ. ಯಾಕೆಂದರೆ ಒಳ್ಳೆಯವ್ರ ಥರ ಕಾಣಿಸುತ್ತದು. ಅವ್ರನ್ನ ಎಲ್ಲರೂ ಅವ್ರಿಗೆ ಮಾಡ್ತಾರೆ. ಪಾಪ ಈ ದಾಷ್ಟಿಕವಾಗಿರೋರು, ಓಪನ್ ಆಗಿರೋರು, ಸತ್ಯವಾಗಿರೋರು ಕೂಡ ಅಂಥವ್ರಿಗೆ ಮಾಡೋ ಟೈಮ್ ಬರುತ್ತೆ ಹೊರತು ಇವ್ರನ್ನ ಯಾರೂ ರೆಕಗ್ನೈಸ್ ಮಾಡಲ್ಲ. ಇದೇ ಮಾಯೆ ಆಟ. ಮಾಯೆನಲ್ಲಿ ಯಾವ್ಯಾವುದು ಇಲ್ಯೂಷನ್ನ ಇಲ್ಲಿರುತ್ತೋ ಅದೆಲ್ಲ ಟ್ಯಾಲೆಂಟ್ ಥರ ಕಾಣುತ್ತೆ. ಅದರಲ್ಲಿ ಅವರಂಥವರೆಲ್ಲ ಬೆಳೀತಾರೆ. ಸತ್ಯವಾಗಿರೋರು ಯಾರೂ ಬೆಳೆಯೋಕ್ಕೆ ಬಿಡಲ್ಲ ಮಾಯೆ.